ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತಿದೆ ರೈತರು ಮತ್ತು ನೇಕಾರರು ಯಾವ ರೀತಿಯಾಗಿ ಈ ವಿದ್ಯುತ್ತಿನ ಖಾಸಗೀಕರಣ ಮಾಡಿಕೊಡೋದು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಮತ್ತು ಪಾಪ ಅವ್ರ ಬದುಕು ಭಾಳ ನಿಷ್ಠೂರದ ಕಷ್ಟದ ಮತ್ತು ಅದನ್ನು ಕರೆಂಟ್ ತುಟ್ಟಿ ಆಗಿಬಿಡಿದಪ್ಪ, ವಿದ್ಯುತ್ ತುಟ್ಟಿ ಆಗಿಬಿಡಿದ ನಮ್ಮ ಪರಿಸ್ಥಿತಿ ಏನು? ಖಾಸಗಿಯವ್ರು ನಾವು ಏನು ಕೇಳೋದು? ಸರ್ಕಾರಕ್ಕೂ ಸ್ವಲ್ಪ ಏನಾದರೂ ಒತ್ತಡ ಮಾಡಿದ್ರೆ ಮಾಡ್ಬೋದು. ಈಗಾಗಲೇ ಖಾಸಗೀಕರಣದ ಎಜುಕೇಷನ್ ಸಿಸ್ಟಮ್ ಹಾಳಾಗಿ ಹೋಗ್ಯದ. ಅನೇಕ ಚಿಂತೆಗಳು ಅವ್ರು ಪಾಪ ಕಾಡ್ಲಿಕ್ಕೆ ಆ ದಿಶೆಯಲ್ಲಿ ಒಂದಿಷ್ಟು ಮೂವ್ಮೆಂಟ್ಗಳನ್ನ ಮಾರಿಂಗ್ಪುರ ತೀರದಲ್ಲಿ ಅಲ್ಲೆಲ್ಲ ಮಾಡ್ತಿದ್ದು. ಅದರಲ್ಲೂ ಮಾರಿಂಗ್ಪುರ ರಬಗೈ ಬನಟ್ಟಿ ಇವುಗಳಲ್ಲಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ನೇಕಾರರ ಒಂದು ಅಭಿವೃದ್ಧಿ ಸಂಘ ಅಂತೇಳಿ. ಅದರ ಅಧ್ಯಕ್ಷರಾದಂಥ ಶಿವಲಿಂಗಣ್ಣ ಟಿರ್ಕಿ ಅವರು ನೇತೃತ್ವ ವಹಿಸಿ ಈ ಹೋರಾಟವನ್ನು ಮೂಮೆಂಟನ್ನು ಮಾಡ್ತಾಯಿದ್ರು. ಇದು ಆಗಬಾರ್ದು ಖಾಸಗೀಕರಣ ಅಂತೇಳಿ. ಈ ಮೂಮೆಂಟ್ದಾಗ ಸಹಜವಾಗಿ ಈ ನಮ್ಮ ಜನನಾಯಕರನ್ನು ಅಂತಾರೆ ಬರೋದು ಹೋಗೋದು ಇಲ್ಲ ಮಾಡಿಸ್ತೀವಿ ಹಾಗೆ ಹೀಗೆ ಅಂತೇಳಿ ಇದ್ದು ಇರ್ತಾವೆ. ತಮ್ಮದೊಂದಿಷ್ಟು ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಆ ಸಂದರ್ಭದಲ್ಲೇ ಅಲ್ಲಿಯ ತೀರ್ಥಾಳದ ಶಾಸಕ ಯಶಸ್ವಿ ನಿಮಗೆ ಗೊತ್ತಿದ ಸಿದ್ದು ಸೌದಿ ಅವರು ಇದರಿಂಥವ್ರು ಬಂದಾಗ 4 ಜನ ಕುಡಿದ 4 ರೀತಿ ಮಾತುಗಳು ಮತ್ತು ಎಲ್ಲ ಪಾರ್ಟಿ ಜನ ಇರೋದರಿಂದಾಗಿ ಸಹಜವಾಗಿ ಇದು ಮೋದಿ ಅವರು ಸಹಿತ ಆಗಿರ್ಬೋದು, ರಾಜ್ಯದ ನಮ್ಮ ಡಿಕೆಶಿ ಅವರಾಗಿರ್ಬೋದು, ಇವರಿದ್ದವರು ಇದನ್ನು ತಡಿಬೇಕು ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಮತ್ತೇನು ಮಾಡಿದ್ದಾರೆ ಮತ್ತು 4 ಮಂದಿ ಕುಡಿದ 4 ರೀತಿ ಮಾತು ಬಂದ ಬರ್ತದೆ. ಅಳದಾಗ ಇದನ್ನು ವಿರೋಧ ಮಾಡ್ತಾರೆ. ನಮ್ಮ ಸಿದ್ದು ಸೌದಿ ಅವರು ವಿರೋಧ ಮಾಡೋದು ಅಷ್ಟೇ ಅಲ್ಲ, ಅದರಲ್ಲಿ ಆ ಪ್ರತಿಭಟನೆ ಅವರು ಅದನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಒಟ್ಟು ಮಾಡ್ಲಿಕ್ಕೆ ಹೊರಟಿದ್ರು. ಅದು BJP ಸಹಿತ ತೆಗೆದುಕೊಂಡು ಬೀಳುವಂತ ತಕ್ಷಣ ಸಹಜವಾಗಿನ ಅವರು ಅದನ್ನು ವಿರೋಧ ಮಾಡ್ತಾರೆ. ಜೊತೆಗೆ ಆ ಫಂಕ್ಷನ್ ಬಿಟ್ಟು ಹೋಗ್ತಾರೆ. ಮಾರಿಂಗ್ಪುರದಲ್ಲಿ ಕಳೆದ 1-3 ವರ್ಷದಿಂದ ಹೋದ ತಕ್ಷಣ ಇಲ್ಲಿ ಸಹಜವಾಗಿ ಏನಾಗಿಬಿಡೋದಪ್ಪ ಅಂದ್ರೆ ಅದನ್ನು ಏನೇನು ಮಾಡೋದು ಅಂತೇಳಿ ಯಾಕಂದ್ರೆ ಪ್ರೊಟೆಸ್ಟ್ ಮಾಡೋಂಥ ಗ್ಯಾರಂಟಿ ಆಗ್ಯದ. ರೈತರು ಕೂಡಿದ್ದಾರೆ, ನೇಕಾರರು ಕೂಡಿದ್ದಾರೆ. ಅಂಥ ಸಂದರ್ಭದಲ್ಲೇ ಸಹಜವಾಗಿ ಟಿರ್ಕಿ ಅವರು ಅದನ್ನು ಮುಂದುವರಿಸ್ಬೇಕು ಅನ್ನೋದ್ರಲ್ಲೇ ಸಿದ್ದು ಸೌದಿ ಅವರು ಬೆಂಬಲಿಗರು ಅವರು ಬಂದು ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಇದು ವಾಚ್ ಶಬ್ದನ ಬೇಯುವಂಥದ್ದು, ಇಲ್ಲ ನೀವೆಲ್ಲ ಕಾಂಗ್ರೆಸ್ ನಮ್ಮ ಜನ ಇರ್ಬೋದು ಮತ್ತೇನಿರ್ಬೋದು ಅಂತ ಮಾತಾಡೆ ಇದು ನಮಗೆ ಸಂಬಂಧಿಸಿದ್ದಲ್ಲ ಅನ್ನುವಂಗೆ ಇದನ್ನು ನೀವು ಏನೋ ರಾಜಕೀಯ ಮಾಡಲಿಕ್ಕೆ ಹಚ್ಚಿದ್ರಿ ಅಂಥೇಳಿ ಏನೇನೋ ಒಟ್ಟು ಮಾತಾಡಿ ಅವ್ರಿಗೆ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ.